ಯಾದಗಿರಿಯಿಂದ ಒಂದು ಸ್ಟೋರಿ ತಂದಿದ್ದೀವಿ. ಅಲ್ಲಿಯ ಒಂದು ವಸತಿ ಶಾಲೆ ಸೂಪರ್ ಆಗಿದೆ, ಆದರೆ ವ್ಯವಸ್ಥೆ ಪಾಪ ಮಕ್ಕಳಿಗೆ ಯಾಕ್ರಿ ಇಂಥ ಕಾಟ ಕೊಡ್ತೀರಿ? ಬಡ ಮಕ್ಕಳು ಅಂದ ತಕ್ಷಣ ಹೆಂಗೆ ಬೇಕಿದ್ದು ನಡೆಸ್ಕೋತೀರಾ? ಈ ಸ್ಟೋರಿ ಇವತ್ತು ನೋಡಬೇಕು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕುವಂಥ ಪ್ರಯತ್ನಗಳಾಗಬೇಕು. ನೋಡಿ, ಸ್ನಾನಕ್ಕೆ ವಿದ್ಯಾರ್ಥಿಗಳಿಗೆ ಬಯಲೇ ಗತಿ. ಎಸ್, ಹೀಗೆ ಒಬ್ಬರ ಹಿಂದೆ ಒಬ್ಬರು ಪಾಳೆ ಹಚ್ಚಿ ಸ್ನಾನ ಮಾಡ್ತಾ ಇರೋ ವಿದ್ಯಾರ್ಥಿಗಳು. ಶೌಚಾಲಯದಲ್ಲಿ ನೀರಿಲ್ಲ, ಹೊರಗೆ ಗತಿ. ಶೌಚಾಲಯ ಇದ್ರೂ ಹನಿ ನೀರಿಲ್ಲ, ಶೌಚಾಲಯ ಸ್ನಾನ ಎರಡೂ ಬಯಲಲ್ಲೇ. ಎಸ್, ಅಷ್ಟಕ್ಕೂ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ. ಹೊರಗಿನಿಂದ ನೋಡೋಕೆ ಮಾತ್ರ ಹೈಟೆಕ್ ಹಾಸ್ಟೆಲ್ ರೀತಿ ಕಾಣುವ ಈ ಹಾಸ್ಟೆಲ್ ಫುಲ್ ಅಧ್ವಾನ ಎದ್ದು ಹೋಗಿದೆ. ನಮ್ಮ ಹಾಸ್ಟೆಲಲ್ಲಿ ಮೈ ತಕ್ಕಕ್ಕೆ ಜಳಕ ಮಾಡಕ್ ನೀರಿಲ್ರಿ, ಶೌಚಾಲಯ ಇಲ್ರಿ, ಹೊರಗಡೆ ಹೋಗ್ತೀವ್ರಿ. ಭಾಳ ಸಮಸ್ಯೆ ಅದ್ರಿ ನಮ್ಮ ಹಾಸ್ಟೆಲ್ದಾಗ. ಅದಕ್ಕೆ ನಾವು ಹೊರಗಡೆ ಮಾಡ್ತೀವ್ರಿ, ಬೋರ್ ಕೈ ಹೊಡೆದು ಬೋರ್ ಅಲ್ಲಿ ಮಾಡ್ತೀವ್ರಿ. ಒಳಗಡೆ ಇಲ್ರಿ, ಬಾತ್ರೂಮ್ ಇಲ್ರಿ. ಒಳಗೆ ಬಾತ್ರೂಮ್ ಅದಾವ, ನೀರು ಬರಂಗಿಲ್ಲ. ನೀರು ಬರಲ್ರಿ, ಎರಡೇ ಬೇಕಿಟ್ಟಾವ್ರಿ. ಮತ್ತೆ ಭಾಳ ಟೈಮ್ ಆಗ್ತದ್ರಿ. 9:00 ಹೋಗ್ಬೇಕ್ರಿ ಸ್ಕೂಲ್ನ. ಹಾಂ ರೀ, ಬೆಳಗ್ಗೆ ಎದ್ದು ನೀವು ಎಲ್ಕಕ್ಕೆ ನಿಂದಿರ್ಬೇಕು. ಹಾಂ ರೀ, 5 ಗಂಟೆಗೆ ಎದ್ದೇಳ್ಬೇಕ್ರಿ. ಸ್ನಾನ ಮಾಡಕ್ಕೆ ದೊಡ್ಡ ಐರನ್ ಆಗ್ಯದ. ಈ ವಸತಿ ನಿಲಯದಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಒಳಗೆ ನೀರು ಬರದೇ ಇರೋದ್ರಿಂದ ವಿದ್ಯಾರ್ಥಿಗಳು ಬೆಳಿಗ್ಗೆ 5 ಗಂಟೆಯಿಂದಲೇ ಎದ್ದು ವಿದ್ಯಾರ್ಥಿಗಳು ಸ್ನಾನ ಮಾಡೋದಕ್ಕೆ ಪಾಳೆ ಹಚ್ಚಿ ನಿಲ್ತಾ ಇದ್ದಾರೆ. ಇನ್ನು ಕುಡಿಯೋದಕ್ಕೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದು ಗ್ರಾಮದ RO ಪ್ಲಾಂಟ್ ನಲ್ಲಿ ನೀರು ತಂದು ಕುಡಿತಾ ಇದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ವಾರ್ಡನ್ ಅನ್ನ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೆದರಿಸ್ತಾರೆ ಅನ್ನುವಂತಹ ಆರೋಪವೂ ಇದೆ. ಇವಾಗ ಕುಡಿಯೋ ನೀರು ಸಮಸ್ಯೆ ಆದ್ರೆ ಮೈ ತೊಗೊಕ್ಕೆ ಐರನ್ ಆಗ್ತಿರಿ. ದಿನ ಒಂದಿನ ಮೈ ತೊಗೊಳರ್ ಹೋಗ್ತಿರಿ. ಮುಂಜಾನೆ ಚಳಿ ಆದ್ರೆ ಮುಂಜಾನೆ ಮೈ ತೊಗೊಕ್ಕೆ ಒಂಥರ ಆಗ್ತಿರಿ. ಒಳಗೆ ಬಾತ್ರೂಮ್ ಅದು ಒಂಥರ ಕೆಟ್ಟರು, ಹೊರಗೆ ಹೋಗ್ತೀವ್ರಿ. ಹೊಡ್ಕತ್ತಿರು, ಹೊರಗೆ ತೊಗೋತೀರಿ, ಹೊಡ್ಕತ್ತಿರು, ಹೊರಗೆ ತೊಗೋತೀವಿ. ಮತ್ತು ಮುಂಜಾನೆ ಬಟ್ಟೆಗೆ ಹೋಗ್ಬೇಕಂದ್ರೆ ಮತ್ತೆ ಇಲ್ಲೇ ಬರ್ಬೇಕ್ರಿ. ಪೈಪಿಗೆ ಅವಾಗ ಇದು ಚಾಲು ಮಾಡೋ ಹೋಗ್ತಾರೆ, ಒಂದಿನ ಚಾಲು ಮಾಡೋಗಲ್ರಿ. ವಸತಿ ನಿಲಯದ ಕಾಂಪೌಂಡ್ ನಲ್ಲಿ 2 ಬೋರ್ವೆಲ್ಗಳಿವೆ. ಆದರೆ ವಸತಿ ನಿಲಯದಲ್ಲಿರುವ ಬಚ್ಚಲಿಗೆ ಆಗ್ಲಿ ಶೌಚಾಲಯಕ್ಕೆ ಮಾತ್ರ ಹನಿ ನೀರು ಬರುವುದಿಲ್ಲ. ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಸೂಪರ್ 3 ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡೋಣ ಏನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರಾ ಅಂತ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಯಾದಗಿರಿಯಲ್ಲಿ ನಾಯ್ಕಲ್ ಗ್ರಾಮದ ಮೆಟ್ರಿಕ್ ಪೂರ್ವ ಹಾಸ್ಟೆಲ್. ಶೌಚಾಲಯ ಇದ್ದರೂ ಹನಿ ನೀರಿಲ್ಲ. ಶಿವರಾಜ್ ವಾರ್ಡನ್ ಏನು ಮಾಡ್ತಾಯಿದ್ರಿ? ಶಿವರಾಜ್ ಆಡಬೇಕಾ ಶಿವತಾಂಡವ? ಹಾಂ, ಏನು ರೀ ಶಿವರಾಜ್, ಏನು ವ್ಯವಸ್ಥೆ ಮಾಡಿದ್ರಿ? ಯಾಕೆ ನಿಮ್ಮನ್ನು ಬಚ್ಚಲಲ್ಲಿ ಸ್ನಾನ ಮಾಡಿಸ್ಲಾ? ಹಾಂ, ಸರೋಜಾ ಮೇಡಮ್, ಸಮಾಜ ಕಲ್ಯಾಣ ಇಲಾಖೆ DD ಮೇಡಮ್, ಇದಕ್ಕೆ ವ್ಯವಸ್ಥೆ ಕಲ್ಪಿಸಿ. ನೀವು ಇಲಾಖೆಗೆ ಯಾಕಿರೋದು ಇದಕ್ಕೆಲ್ಲ? ಆ್ಯಂಡ್ ಸುಶೀಲಾ ಮೇಡಮ್, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಮೇಡಮ್, ಇದರ ಬಗ್ಗೆ ಒಂದು ಗಮನ ಹರಿಸಬೇಕು. ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಶಾಸಕರೇ ನೋಡಿ, ಹಿಂಗೆಲ್ಲ ಇದೆ ಅವ್ಯವಸ್ಥೆ. ಹೈಟೆಕ್ ಸರ್ಕಾರಿ ಸಖತ್ತಾಗಿದೆ ಸರ್ಕಾರಿ, ಅಲ್ಲಿ ಶೌಚಾಲಯ ಇಲ್ಲ, ನೀರಿಲ್ಲ, ಮತ್ತೊಂದಿಲ್ಲ. HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಬಾಯಿ ಎತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಿ ನೀವು. ಬಾಯಲ್ಲಿ ಕೇವಲ ಅಂಬೇಡ್ಕರ್ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಅಂಬೇಡ್ಕರ್ ಆಶಯಗಳನ್ನು ಪೂರ್ಣಗೊಳಿಸಬೇಕು ಅಂತಂದರೆ ನಿಮಗೆ ಅಂಥ ಒಂದು ಇಲಾಖೆ ಸಿಕ್ಕಿದೆ. ಆ ಮಕ್ಕಳು ಕೂಡ ಅಂಬೇಡ್ಕರ್ ಥರ ಆಗಬೇಕು ಅಂತಂದರೆ ಅವ್ರಿಗೂ ಕೂಡ ಬಡವರನ್ನೋ ಕಾರಣಕ್ಕಾಗಿ ಹೊರಗಡೆ ಸ್ನಾನ ಮಾಡಿಸೋದು, ಶೌಚಾಲಯದಲ್ಲಿ ನೀರಿಲ್ಲ, ಯಾಕೆ ಮಾಡಿಸ್ಬೇಕು ಅಲ್ವ ಮಹದೇವಪ್ಪ ಅವರೇ? ನಿಮಗೆ ಸಿಕ್ಕಿದೆಯಲ್ಲ ಅಧಿಕಾರ, ಮಾಡಬೇಕಲ್ವ ನೀವು? ನಿಮ್ಮದೇ ಇಲಾಖೆ ಅಲ್ವಾ? ಬೇರೆ ಯಾರನ್ನು ತಗೊಳ್ಳೋಂಗಿಲ್ವೇ? ಆ ಜಾತಿಯನ್ನು ಮಾಡಿಲ್ಲ, ಈ ಜಾತಿಯನ್ನು ಮಾಡಿಲ್ವ, ಬೇಕಾಗಿಲ್ಲ ಅಲ್ವಾ? ಹಾಂ ಅಲ್ವ ಸರ್? ಸಮಾಜ ಕಲ್ಯಾಣ ಇಲಾಖೆ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು. ಚೆನ್ನಾರೆಡ್ಡಿ ಇದೆ ಅಲ್ವಾ ಅವತ್ತು ಆ ಒಂದು ಇದು ಪೊಲೀಸ್ ವಿಚಾರಕ್ಕೆ? ಇದೇ ಚೆನ್ನಾರೆಡ್ಡಿ ಅಲ್ವಾ? ಹಾಂ, ಚೆನ್ನಾರೆಡ್ಡಿ ಅವರೇ, ಅದೇನೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲ ಬಂದಿತ್ತಲ್ಲ ನಿಮ್ಮ ಮೇಲೆ ಆರೋಪ. ನೀವು ನಿಮ್ಮ ಮಗ ಇದೇ ಮಾಡ್ತಾ ಕೂತ್ಕೋತೀರಾ? ಜನರ ಕೆಲಸ ಮಾಡ್ತೀರಾ? ತಿರ್ಕೊಂಬಿಟ್ರು, 50 ಲಕ್ಷ ಕೊಟ್ಟರು ಅಲ್ಲಿ ಬಂದು ಯಾರೋ ಪರಮೇಶ್ವರ್. ಚೆನ್ನಾರೆಡ್ಡಿ ಸಾಹೇಬ್ರೆ, ನಿಮ್ಮ ಮಗನಿಗೆ ಇಲ್ಲಿಗೂ ಸ್ವಲ್ಪ ಹೋಗ್ಲಿಕ್ಕೆ ಹೇಳಿ. ಕೇವಲ ಕಲೆಕ್ಷನ್ಗೆ ಮಾತ್ರ ಅಲ್ಲ, ಕೇವಲ ಕಲೆಕ್ಷನ್ಗೆ ಮಾತ್ರ ಹೋಗೋದಾ ಸಾಹೇಬ್ರೆ? ಈ ಕೆಲಸ ಮಾಡಿಸಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿವರಾಜ್ ವಾರ್ಡನ್, ಸರೋಜಾ ಮೇಡಮ್, ಸಮಾಜ ಕಲ್ಯಾಣ ಇಲಾಖೆ DD,
ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಶಾಸಕರು ಇವರ ಮೇಲೆ ದೊಡ್ಡ ಆರೋಪ ಇದೆ, ದುಡ್ಡು ಕೇಳಿದರು ಅಂತೇಳಿ, ಅದಕ್ಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಆ ಪ್ರೆಷರಲ್ಲಿ ಸತ್ತೋಗ್ಬಿಟ್ರು, ಆತ್ಮಹತ್ಯೆ ಇಲ್ಲ ಸತ್ತೋಗ್ಬಿಟ್ರು ಅಂತೇಳಿ. ಆಮೇಲೆ ನಿಮ್ಗೆ ಕಾಣಕ್ಕಾಗಲ್ವಾ ಚೆನ್ನಾರೆಡ್ಡಿ ಅವರೇ, ಅವರ ತೀರ್ಕೊಂಡಿರುವ ಪರಶುರಾಮ್ ಅವರ ಹೆಂಡತಿ ಒಂದು ಆರೋಪವನ್ನು. ಓಕೆ, ಸರೋಜಾ ಮೇಡಮ್ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಡಿ ಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಓಕೆ ಕಟ್ ಮಾಡಿದರೂ ಪರವಾಗಿಲ್ಲ, ನನಗೇನು ಸಮಸ್ಯೆ ಇಲ್ಲ, ಬಟ್ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು, ಎಚ್ ಸಿ ಮಹದೇವಪ್ಪ ಅವರೇ, ನಿಮ್ಮ ಫೇಸ್ಬುಕ್ ಇದೆಲ್ಲ ಫಾಲೋ ಮಾಡ್ತಾ ಇರ್ತೀರಿ. ನಾನು ಬಾಯೆತ್ತಿದ್ರೆ ಮಾತೆತ್ತಿದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ. ಈಗ ಈ ಮಕ್ಕಳು ಆಗೋದು ಬೇಡ, ಅಂಬೇಡ್ಕರ್ ಥರ ವಿದ್ಯಾವಂತರಾಗೋದು ಬೇಡವಾ? ಅವರಿಗಿಂತ ಅವ್ಯವಸ್ಥೆ ಮಾಡಿದ್ರೆ ಹೆಂಗೆ? ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇರೋದು. ಶಿವರಾಜ್, ಸರೋಜಾ ಮೇಡಮ್, ಸುಶೀಲಾ ಮೇಡಮ್ ಅವರ ಗಮನಕ್ಕೂ ಜಿಲ್ಲಾಧಿಕಾರಿಗಳು, ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಶಾಸಕರು, ಆಮೇಲೆ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಓಕೆ, ಶಿವರಾಜ್ ಅವರಿದ್ದಾರೆ, ವಾರ್ಡನ್ ಶಿವರಾಜ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮದು ಇದೆ ಅಲ್ವಾ ನಾಯ್ಕಲ್ ಗ್ರಾಮದ ಮೆಟ್ರಿಕ್ ಪೂರ್ವ ಹಾಸ್ಟೆಲ್? ಹೌದು ಸರ್, ಹೌದು ಸರ್. ಯಾಕೆ ಶೌಚಾಲಯದಲ್ಲಿ ನೀರಿಲ್ಲ, ಸ್ನಾನದ ಕೊಠಡಿ ಹೊರಗೆ ಸ್ನಾನ ಮಾಡ್ತಾ ಇದ್ದಾರೆ, ನಲ್ಲಿಗಳು ಕಿತ್ತೋಗಿದೆ, ಬಾಯಲಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳು. ಲೆಟ್ರ್ ಕೊಟ್ಟಿದ್ದೀನಿ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಮತ್ತು ತಾಲೂಕು ಆಫೀಸರ್ಗೆ. ಇವರು ಅದು ಗಾಳಿ ದುಡ್ಡು ಬಿಟ್ಟು ಹೋಗಿದ್ದೇವೆ ಸರ್, ಅವು ಮೇಲೆ ಸಿಂಟೆಕ್ಸ್ ಡ್ಯಾಮೇಜ್ ಆಗಿದ್ದಾವೆ ಗಾಳಿಗೆ. ತಾಲೂಕು ಆಫೀಸರ್ಗೆ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಮೇ ಮತ್ತು ಜೂನ್ದಲ್ಲಿ 2 ಲೆಟರ್ ಕೊಟ್ಟಿದ್ದೀನಿ ಸರ್. ಮೇ ಮತ್ತು ಜೂನು ಅವಾಗ ಕೊಟ್ಟಿದ್ದೀನಿ ಸರ್. ಇದುವರೆಗೆ ಅವ್ರ ಕಡೆಯಿಂದ ಯಾವುದೇ ಇದು ಬಜೆಟ್ ಇಲ್ಲ ಅಂತೇಳಿ. ಇನ್ನೊಂದು ಪತ್ರ ಬರೆಯಿರಿ. ಹಾಂ ಸರ್. ಮಾಧ್ಯಮದಲ್ಲಿ ಬಂದಿದೆ, ಆಮೇಲೆ ಹೆಚ್ಚು ಕಡಿಮೆ ಅಂದರೆ ನನಗೆ ಗೊತ್ತಿಲ್ಲ ಅಂತೇಳಿ. ಅವ್ರು ಇರ್ತಾರೋ ನೀವು ಇರ್ತಾರೋ ನೋಡಿ ಬಿಡೋಣ. ಆಯ್ತು ಸರ್, ಆಯಿತು, ಬರ್ತೀನಿ ಸರ್. ಆ ಕೆಲಸಗಳಾಗಬೇಕು. ಇಲ್ಲಾಂತಂದರೆ ನೀವುಗಳು ಯಾಕೆ ಇರ್ತೀರಿ? ಆ ಮಕ್ಕಳಿಗೆ ವ್ಯವಸ್ಥೆ ಮಾಡೋದಕ್ಕಲ್ವ ನೀರೋದು. ಒಬ್ಬ ಅಡುಗೆವನ್ನ ಯಾಕಿರ್ತಾನೆ? ಅಡುಗೆ ಮಾಡಿ ಕೊಡಲಿಕ್ಕೆ. ಅವನು ಅಡುಗೆ ಮಾಡೋದಿಲ್ಲ, ಏನು ಬಂದಿಲ್ಲ ಅಂತಂದರೆ ಅವನು ಯಾಕಿರ್ಬೇಕಲ್ಲಿ ನನ್ನ ಪ್ರಕಾರ? ಇಲ್ಲ ಸರ್, ನಾನು ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಸರ್. ಅದು ನನ್ನ ವಾರ್ಡನ್ ಹಂತದಲ್ಲಿ ಒಂದೇ ನಿಮಿಷ. ಸರೋಜಾ ಮೇಡಮ್, ಸಮಾಜ ಕಲ್ಯಾಣ ಇಲಾಖೆ ಡಿ ಡಿ. ಸರೋಜಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ನಾಯ್ಕಲ್ ಗ್ರಾಮದ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಇದೆಯಲ್ಲ, ಇಲ್ಲಿ ನಿಮಗೆ ಲೆಟ್ರು ಬರೆದಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಶಿವರಾಜ್ ಅವರು. ಶೌಚಾಲಯ ಇದೆ, ನೀರಿಲ್ಲ, ಸ್ನಾನದ ಕೊಠಡಿ ಇದೆ, ಎಲ್ಲ ನಲ್ಲಿಗಳು ಕಿತ್ತೋಗಿದೆ, ಮಕ್ಕಳೆಲ್ಲ ಹೊರಗಡೆ ಸ್ನಾನ ಮಾಡ್ತಾ ಇದ್ದಾರೆ. ಯಾಕೆ? ಇಲ್ಲ ಸರ್, ಹೊರಗಡೆ ಸ್ನಾನ ಏನು ಮಾಡ್ತಾ ಇಲ್ಲ ಸರ್. ನೀರಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಮಾಡಿದ್ವಿ ಸರ್. ಈಗ ನನಗೆ ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ 2-3 ದಿನ ಸರ್ ಬಂದು ಜಾಯ್ನ್ ಆಗಿ. ಆಯ್ತು, ಓಕೆ. ಅಲ್ಲ, ಹೊರಗಡೆ ಸ್ನಾನ ಮಾಡ್ತಾ ಇಲ್ಲ ಅಂತ ಹೇಳ್ಬೇಡಿ. ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಹೊರಗಡೆ ಸ್ನಾನ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳಲ್ಲ ನಾನು. ನೀವು ಮೊನ್ನೆ ಅಷ್ಟೇ ಬಂದ್ರಿ ಅಂತ ಹೇಳಿದ್ರಿ. ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ ಮೇಡಮ್. ನಿಮ್ಮ ಬಗ್ಗೆ ವಿಶ್ವಾಸ ಇದೆ ನನಗೆ. ನಾನು ಕ್ಲಿಯರ್ ಮಾಡಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ನಮ್ದು ಅಷ್ಟೇ ರೀ, ಕೆಲಸ ಆಗಬೇಕಷ್ಟೇ. ಯಾರೇ ಆಗಿರಲಿ, ನಮಗೆ ಯಾರು ಟಾರ್ಗೆಟ್ ಅಲ್ಲ, ನಮ್ಮ ಕೆಲಸವೇ ಟಾರ್ಗೆಟ್. ನೀವು ಕೆಲಸ ಮಾಡೋದಿಲ್ಲ ಅಂತ ನಮ್ಮ ಜೊತೆ ಕೂತ್ಕೊಂಡ್ರೆ ನೀವು ಯಾವನ್ನೇ ಆದರೂ ಬಿಡಲ್ಲ ರೀ. ನೀವು ಎಷ್ಟು ದೊಡ್ಡ ಪ್ರಬಲ ರಾಜಕಾರಣಿ ಆಗಿರಿ, ನೀವು ಎಷ್ಟು ದೊಡ್ಡ ಪ್ರಬಲ ಅಧಿಕಾರಿ ಆಗಿರಿ, ನೀವು ಇರೋದು ಯಾಕೆ? ಜನರ ಕೆಲಸ ಮಾಡೋದಕ್ಕೆ. ಜನರ ಕೆಲಸ ಯಾಕೆ ಮಾಡಬೇಕು? ಜನರ ಕೆಲಸ ಯಾಕೆ? ಅವ್ರು ತೆರಿಗೆ ಕಟ್ತಾರೆ, ನಿಮಗೆ ಸಂಬಳ ಕೊಡ್ತಾರೆ, ನಿಮ್ಮ ಕುಟುಂಬ ನಡೆಸೋದು ಅವರು. ಈ ಹಾಸ್ಟೆಲಿರೋ ಮಕ್ಕಳ ತಂದೆ ತಾಯಿಗಳಿದಾರಲ್ಲ, ಅವ್ರು ತೆರಿಗೆ ಕಟ್ತಾರೆ, ನಿಮ್ಮ ಜವಾಬ್ದಾರಿ. ಆಮೇಲೆ ಮಹದೇವಪ್ಪ ಅವರು ಕೂಡ ಅಷ್ಟೇ, ಕೇವಲ ಬಾಯಿ ಮಾತಲ್ಲ ಆಗಬಾರ್ದು. ಅಲ್ಲ, ನೀವು ಮಾಡ್ತಾಯಿದ್ರಿ ಕೆಲಸ, ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನಮಗೂ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳೋದಕ್ಕೆ ಭಾಳ ಖುಷಿ ಅನಿಸುತ್ತೆ. ನಮ್ಮ ರಿಪೋರ್ಟರ್ ಇದ್ದಾರೆ, ದಯವಿಟ್ಟು ಅದನ್ನು ಫಾಲೋ ಅಪ್ ಮಾಡಿ ಸರೋಜಾ ಮೇಡಮ್ ಬಳಿ ಹೋಗಿ ಎಲ್ಲರೂ ಸೇರಿ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.